ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. 26ನೇ ಶ್ಲೋಕದ ತನಕ ಮಾಡಿದ್ವಿ. ಸೊ ಕಾಮಕ್ರೋಧಗಳನ್ನು ಇಲ್ಲಿಯೇ ಇದೇ ಜನ್ಮದಲ್ಲಿ ಅದರ ವೇಗವನ್ನು ತಡೆದುಕೊಂಡು ನಮ್ಮ ಅಂತಃಕರಣಗಳನ್ನು ವಶದಲ್ಲಿಟ್ಟುಕೊಂಡು ಯಾರು ಯೋಗವನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ ಅಂತಹ ಯೋಗಿಗಳಿಗೆ ಇಲ್ಲಿ ಬದುಕಿರುವಾಗಲೇ ಮೋಕ್ಷವು ಸಿದ್ಧವಾಗುವುದು. ನಂತರ ಮರಣದ ನಂತರದಲ್ಲಿ ಅದೇ ಮೋಕ್ಷ ಮುಂದುವರಿಯುವುದು, ಅಂದರೆ ತಾನೇ ಪರಬ್ರಹ್ಮನಾಗುತ್ತಾನೆ ಅಂತ ಇದುವರೆಗೂ ತಿಳ್ಕೊಂಡಿದ್ವಿ. ಈ ಒಂದು ಮೋಕ್ಷದ ಕಲ್ಪನೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಇವಾಗ ಶಿವಭಕ್ತರು ಕೈಲಾಸದಲ್ಲಿ ಹೋಗಿ ನೆಲೆಸೋದು ಮೋಕ್ಷ ಅನ್ಕೋತಾರೆ. ಇಲ್ಲಿ ಅನೇಕ ಪುಣ್ಯ ಕೆಲಸಗಳನ್ನು ಮಾಡಿ ಮರಣೆ ಹೊಂದಿದ ಮೇಲೆ ಕೈಲಾಸಕ್ಕೆ ಹೋಗಿ ಶಿವನ ಜೊತೆಗಿರೋದು ಮೋಕ್ಷ. ವಿಷ್ಣು ಭಕ್ತರು ವೈಕುಂಠಕ್ಕೆ ಹೋಗಿ ಅಲ್ಲಿ ಅವನು ವಿಷ್ಣುವಿನ ಪಾದತಳದಲ್ಲಿ ವಾಸ ಮಾಡಿದ್ರೆ ಅದು ಮೋಕ್ಷ ಅಂತ ಅವರು ತಿಳ್ಕೊಂಡಿರ್ತಾರೆ. ಆದರೆ ಶಂಕರಾಚಾರ್ಯರ ಅದ್ವೈತ ವೇದಾಂತದಲ್ಲಿ ಪರಬ್ರಹ್ಮ ವಸ್ತುವೇ ಆಗ್ಬಿಡೋದು. ನಾವು ಯಾರ ಹತ್ರ ಹೋಗಿ ಅಲ್ಲಿ ಇರುವಂತಹ ಪ್ರಶ್ನೆ ಏನೂ ಬರಲ್ಲ. ಆದ್ದರಿಂದ ಇಲ್ಲಿ ಬೇರೆ ಕಡೆಗಳಲ್ಲಿ ಮೋಕ್ಷ ಅಂದರೆ ಅದು ಮರಣ ಹೊಂದಿದ ನಂತರ ಸಿಗುವಂತಹ ಒಂದು ವಿಷಯ ಅದು. ಆದರೆ ಇಲ್ಲಿ ಬದುಕಿರುವಾಗಲೇ ಮೋಕ್ಷ ಅಂದರೆ ಇಲ್ಲೇ ಪರಬ್ರಹ್ಮ ಸ್ವರೂಪವನ್ನು ನಾವು ಹೊಂದಿ ಆ ನಂತರದಲ್ಲೂ ಕೂಡ ಅದೇ ಸ್ಥಿತಿಯಲ್ಲಿ ಮುಂದುವರಿಯೋದನ್ನು ಮೋಕ್ಷ ಅಂತ ಕರೀತಾರೆ. ಈಗ 27ನೇ ಶ್ಲೋಕಕ್ಕೆ ಹೋಗೋಣ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾಂಶ್ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಸೊ 27ನೇ ಶ್ಲೋಕದಿಂದ ಸ್ವಲ್ಪ ಧ್ಯಾನ ಯೋಗವನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾವ ರೀತಿ ಧ್ಯಾನವನ್ನು ಮಾಡಬೇಕು, ಆತ್ಮಜ್ಞಾನವನ್ನು ಪಡೆಯಬೇಕಾದ್ರೆ ಯಾವ ರೀತಿಯಲ್ಲಿ ಧ್ಯಾನವನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸ್ಪರ್ಶಾನ್ ಅಕೃತ್ವ ಬಹಿರ್ಬಾಹ್ಯಾಶ್ಚ. ಸೊ ಧ್ಯಾನಕ್ಕೆ ಕೂತ್ಕೊಳ್ಳೋದಕ್ಕೆ ಮೊದಲು ಏನು ಮಾಡಬೇಕು? ಸ್ಪರ್ಶಾನ್ ಅಕೃತ್ವ ಬಹಿರ್ಬಾಹ್ಯಾನ್ ಅಂದರೆ ಹೊರಗಿನ ವಿಷಯಗಳಿಂದ ಮನಸ್ಸನ್ನು ಒಳಗಡೆಗೆ ತಗೋಬೇಕು. ಸೊ ಯೋಗವನ್ನು ಮಾಡಬೇಕು ಅಂತಿರೋ ಯೋಗಿಗೆ ಅಥವಾ ಧ್ಯಾನಕ್ಕೆ ಅವನು ಕೂತ್ಕೋಬೇಕಾದಾಗ ಮೊಟ್ಟ ಮೊದಲ ಕೆಲಸ ಕಿವಿಗಳು ಕೇಳುವುದನ್ನು ನಿಲ್ಲಿಸಿರಬೇಕು, ಕಣ್ಣುಗಳು ನೋಡೋದನ್ನು ನಿಲ್ಲಿಸಬೇಕು, ಮೂಗುಗಳು ವಾಸನೆ ನೋಡೋದನ್ನು ನಿಲ್ಲಿಸಬೇಕು, ನಾಲಿಗೆ ರುಚಿ ನೋಡೋದನ್ನು ನಿಲ್ಲಿಸಬೇಕು, ಚರ್ಮ ಸ್ಪರ್ಶವನ್ನು ನಿಲ್ಲಿಸಬೇಕು. ಹೀಗೆ ಪಂಚೇಂದ್ರಿಯಗಳ ಮೂಲಕ ಹೊರಗಿನಿಂದ ಬರುವ ವಿಷಯಗಳನ್ನು ಅನುಭವಿಸೋದಕ್ಕೆ ಹೋಗಬಾರ್ದು. ಅದನ್ನು ಅಲ್ಲಲ್ಲಿಗೆ ಬಿಟ್ಬಿಡಬೇಕು. ಇದು ಮೊದಲನೇ ಸ್ಟೆಪ್. ಇದು ಸ್ಪರ್ಶಾನ್ ಅಕೃತ್ವ ಬಹಿರ್ಬಾಹ್ಯಾಶ್ಚ ಒಂದು. ನೆಕ್ಸ್ಟು ಚಕ್ಷುಷೈವ ಅಂತರೇ ಭ್ರೂಮೋಹೋ. ಚಕ್ಷುಷೈವ ಅಂತರೇ ಅಂದರೆ ನಮ್ಮ ಈಚೆ ಕಡೆ ಇರ್ತಕ್ಕಂಥ ಎರಡು ಕಣ್ಣಲ್ಲ, ನಮಗೆ ಒಳಗಡೆ ಒಂದು ಕಣ್ಣಿದೆ, ಅದನ್ನು ಬುದ್ಧಿ ಅಂತ ಕರೀತಾರೆ. ಆ ಬುದ್ಧಿಯನ್ನು ಎರಡೂ ಕಣ್ಣುಗಳ ಮಧ್ಯೆ ಭ್ರೂಮ ಮಧ್ಯೆ ಇಲ್ಲವ ಆಜ್ಞಾಚಕ್ರದಲ್ಲಿ ನಿಲ್ಲಿಸಬೇಕು. ಮೊದಲು ವಿಷಯಗಳ ಚಿಂತನೆಯನ್ನು ನಿಲ್ಲಿಸಬೇಕು. ನಂತರ ನಮ್ಮ ಬುದ್ಧಿಯನ್ನು ಏನು ಮಾಡಬೇಕು? ನಮ್ಮ ಹಣೆಯ ಎರಡು ಕಣ್ಣುಗಳ ಮಧ್ಯದಲ್ಲಿ ಒಂದು ಚಕ್ರ ಇದೆ, ಆಜ್ಞಾಚಕ್ರ ಅಂತ. ಆ ಬುದ್ಧಿಯನ್ನು ಅಲ್ಲಿ ನಿಲ್ಲಿಸಬೇಕು. ಇದು ಎರಡನೇ ಸ್ಟೆಪ್ ಇದು. ಆಮೇಲೆ ಪ್ರಾಣಾಪಾನವು ಸಮೌಕೃತ್ವ. ಪ್ರಾಣ ಮತ್ತು ಅಪಾನಗಳನ್ನು ಸಮ ಮಾಡ್ಕೋಬೇಕು. ಇಲ್ಲಿ ಪ್ರಾಣ ಅಂದರೆ ಮನಸ್ಸು, ಅಪಾನ ಅಂದರೆ ಬುದ್ಧಿ. ಇವುಗಳನ್ನು ಸಮ ಮಾಡ್ಕೊಳ್ಳೋದು ಅಂದರೆ ಏನು ಅಂದರೆ ಹೊರಗಿನಿಂದ ಬರುತ್ತಿರುವ ವಿಷಯಗಳನ್ನು ಆ ಆಜ್ಞಾಚಕ್ರದಲ್ಲೇ ತಡಿಬೇಕು. ಹಾಗೆಯೇ ಕೆಳಗಿಂದ ಮೇಲೆ ಹೋಗ್ತಾ ಇರುತ್ತೆ ಅಪಾನ, ಅದು ನಮ್ಮನ್ನು ಕರ್ಮಗಳಲ್ಲಿ ತೊಡಗುವಂತೆ ಮಾಡುತ್ತೆ. ಅದನ್ನು ಕೂಡ ಮೇಲಕ್ಕೆ ಪೂರ್ತಿ ಬಿಡದಿರ ಅದನ್ನು ಆಜ್ಞಾಚಕ್ರದಲ್ಲೇ ನಿಲ್ಲಿಸ್ಕೋಬೇಕು. ಈ ರೀತಿಯಲ್ಲಿ ಪ್ರಾಣ ಮತ್ತು ಅಪಾನ ಎರಡನ್ನೂ ಕೂಡ ಮಧ್ಯದಲ್ಲಿ ನಿಲ್ಲಿಸ್ಕೋಬೇಕು. ಎಲ್ಲಿ?
ವಿಶುದ್ಧ ಮತ್ತು ಆಜ್ಞಾಚಕ್ರದ ಮಧ್ಯದಲ್ಲಿ ನಿಲ್ಲಿಸ್ಕೋಬೇಕು. ಅಂದರೆ ಗಂಟಲು ಮತ್ತು ಎರಡು ಕಣ್ಣುಗಳ ಮಧ್ಯನ ಹುಬ್ಬು, ಅವೆರಡಕ್ಕೂ ಮಧ್ಯ ಅಂದರೆ ಎಲ್ಲಿ ಬರುತ್ತೆ? ಹೆಚ್ಚು ಕಮ್ಮಿ ನಮ್ಮ ಮೂಗಿನ ತುದಿ ಬರುತ್ತೆ. ಸೊ ನಮ್ಮ ಬುದ್ಧಿಯನ್ನು ಮೂಗಿನ ತುದಿಯ ಅಂದರೆ ಅಲ್ಲಿ ತಂದು ನಿಲ್ಲಿಸ್ಕೋಬೇಕು. ಇದು ಒಂದು ಯೋಗದ ಪದ್ಧತಿ. ಇದು ಹೀಗೆ ನಿಂತ್ಕೊಂಡಾಗ ಏನಾಗುತ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯತೀಂದ್ರಿಯಮನೋಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಃ. ಸೊ ಈ ರೀತಿಯಲ್ಲಿ ನಾವು ಧ್ಯಾನದಲ್ಲಿ ಒಂದು 10 ನಿಮಿಷ ಆದರೂ ಪರವಾಗಿಲ್ಲ, ಒಂದು ದಿನಕ್ಕೆ. ಜಾಸ್ತಿ ಇವತ್ತು ಮಾಡೋಕ್ಕೂ ಆಗಲ್ಲ ಅದು. ಯಾಕೆಂದರೆ ಮನಸ್ಸು ಅತ್ಯಂತ ಶಕ್ತಿಶಾಲಿ, ಅದು ನಮ್ಮನ್ನು ಎಳ್ಕೊಂಡು ಹೊಟ್ಟೋಗಿರುತ್ತೆ. 1 ನಿಮಿಷವೇ ಕಷ್ಟ ಅನಿಸುತ್ತೆ, 10 ನಿಮಿಷವೂ ಜಾಸ್ತಿನೇ. ಆದ್ದರಿಂದ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೊರಗಿನ ವಿಚಾರಗಳನ್ನು ಮಾಡದೆ ಮೊದಲು ಕುಳಿತುಕೋಬೇಕು. ಅದೇನೇ ಇರಲಿ, ಎಂಥ ಕಷ್ಟವೇ ಇರಲಿ, ಎಂಥ ಸುಖವೇ ಇರಲಿ, ನಾವು ಧ್ಯಾನ ಕೂತ್ಕೊಂಡ್ವಿ ಅಂದರೆ ಮರೆತು ಬಿಡಬೇಕೆಲ್ಲ. ಎಲ್ಲವನ್ನು ಮರೆತು ನಮ್ಮ ಒಳಗಿರ್ತಕ್ಕಂಥ ಬುದ್ಧಿ ಅಂದರೆ ಯಾವುದು? ಇವಾಗ ನಾವು ಭಗವದ್ಗೀತೆ ಕೇಳ್ತಾ ಇದ್ದೀವಿ, ಆತ್ಮವಿಚಿಂತನೆ ಮಾಡ್ತಾಯಿದ್ದೀವಿ. ಆತ್ಮ ಎಲ್ಲಿರುತ್ತೆ, ಹೇಗಿರುತ್ತೆ, ಅದು ಏನು, ಇವೆಲ್ಲ ನಮಗೆ ವಿಚಾರ ಬರ್ತಾ ಇದೆಯಲ್ಲ. ಈ ವಿಚಾರಗಳನ್ನು ಮಾಡ್ತಕ್ಕಂಥದ್ದೇ ಬುದ್ಧಿ. ಅದು ಜಾಗೃತವಾದಾಗ ಮಾತ್ರ ನಮಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಬರುತ್ತೆ. ಯಾವಾಗ ಬುದ್ಧಿಯು ಆ ಜಾಗೃತ ಆಗಿರಲ್ವೋ ಆವಾಗ ನೀವು ಎಷ್ಟು ಹೇಳಿದ್ರೂ ಅವರು ಆಧ್ಯಾತ್ಮಕ್ಕೆ ಬರಲ್ಲ. ಅವರು ಲೌಕಿಕ ಪ್ರಪಂಚದಲ್ಲೇ ಆನಂದವಾಗಿ ಸುಖದಲ್ಲಿ ಮುಳುಗೋಗಿರ್ತಾರೆ. ಈ ರೀತಿಯಲ್ಲಿ ಮನಸ್ಸು ಬುದ್ಧಿಗಳನ್ನು ಏನು ಮಾಡಬೇಕು? ಗೆಲ್ಲಬೇಕು. ಅಂದರೆ ಪ್ರತಿದಿನ ಎಷ್ಟಾಗುತ್ತೋ ಅಷ್ಟೊತ್ತು ಈ ರೀತಿಯಲ್ಲಿ ಧ್ಯಾನವನ್ನು ಮಾಡ್ತಾ ಬಂದರೆ ಮನಸ್ಸು ಬುದ್ಧಿ ನಮ್ಮ ಹತೋಟಿಯಲ್ಲಿ ಇರುತ್ತೆ. ಆಗ ಯೋಗಿಯನ್ನು ಮುನಿ ಅಂತ ಕರೀತಾರೆ. ಅವನು ಒಬ್ಬ ತಪಸ್ವಿಯಾದ. ವಿಗತೇಚ್ಛ ಭಯಕ್ರೋಧ, ಇಲ್ಲಿ ಇಚ್ಛೆ ಅಂದರೆ ಆಸೆಗಳು, ಭಯ ಅಂದರೆ ಈ ರೀತಿಯಲ್ಲಿ ನಾನು ಕೂತ್ಕೊಂಡಾಗ ಏನಾಗೋಗುತ್ತೋ ಅನ್ನೋ ಒಂದು ಭಯ ಬರುತ್ತೆ ಎಲ್ಲರಿಗೂ. ಅದು ಶರೀರದ ಭಯನೇ ಇರ್ಬೋದು, ಇನ್ನೊಂದು ಭಯನೇ ಇರ್ಬೋದು. ನಾನಾ ರೀತಿಯ ಭಯಗಳು ಆ ಸಾಧಕನ್ನು ಕಾಡುತ್ತೆ. ಆದ್ದರಿಂದ ಇಚ್ಛೆಯನ್ನು ಬಿಡಬೇಕು, ಭಯವನ್ನು ಬಿಡಬೇಕು, ಕೋಪವನ್ನು ಬಿಟ್ಟಿರಬೇಕು. ಆ ರೀತಿಯಲ್ಲಿ ಯಾವಾಗ ನಾವು ಕೂತಿರ್ತೀವಿ ಅವನು ಹೇಗಿದ್ದರೂ ಮುಕ್ತನೇ. ಯಹ ಸದಾ ಮುಕ್ತ ಏವ ಸಹ, ಅಂದರೆ ಅವನು ಗೃಹಸ್ಥನಾದರೂ ಇರಲಿ, ವಾನಪ್ರಸ್ಥನಾದರೂ ಇರಲಿ, ಬ್ರಹ್ಮಚಾರಿಯಾಗಾದರೂ ಇರಲಿ, ಕ್ಷತ್ರಿಯನಾಗಾದರೂ ಇರಲಿ, ವೈಶ್ಯನಾಗ ಎಲ್ಲೇ ಇರಲಿ, ಯಾವ ಸ್ಥಿತಿಲೇ ಇರಲಿ, ಯಾವ ಕಾಲದಲ್ಲೇ ಇರಲಿ, ಅವನು ಮುಕ್ತನೇ ಅಂದರೆ ಈ ಲೋಕದ ಸಂಬಂಧವನ್ನು ಬಿಟ್ಬಿಟ್ಟಿರ್ತಾನೆ. ಆಗಲೇ ಶರೀರ ಮಾತ್ರ ಆಯುಸ್ಸಿರೋ ತನಕ ಬದುಕಿರುತ್ತೆ. ಅವನ್ನ ಮುಕ್ತ ಅಂತ ಕರೀತಾರೆ. ಅವನು ಹೇಗಿದ್ದರೂ ಮುಕ್ತನೇ. ನಾವು ಒಳ್ಳೆಯ ಕೆಲಸಗಳನ್ನಾದರೂ ಮಾಡ್ತಾ ಇರಲಿ, ಪ್ರಾರಬ್ಧ ಕರ್ಮಗಳಿಂದ ಕೆಟ್ಟ ಕೆಲಸವನ್ನಾದರೂ ಮಾಡ್ತಾ ಇರಲಿ, ಹೇಗಾದರೂ ಮಾಡ್ತಾ ಇರಲಿ, ಯೋಗದಲ್ಲಿ ನಿಂತವನು ಸದಾಕಾಲ ಮುಕ್ತಿಗೆ ಸಿದ್ಧವಾಗಿರ್ತಾನೆ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. ಈಗ 5ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇರೋದು ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಈ ಶ್ರೀಕೃಷ್ಣನನ್ನು ಏನಂತ ನಾವು ತಿಳ್ಕೋಬೇಕು ಅಂದರೆ, ಯಜ್ಞ ಮತ್ತು ತಪಸ್ಸು ಇವುಗಳ ಆಹುತಿಯನ್ನು ಸ್ವೀಕರಿಸಿದ ದೇವತೆ ಎಂದು. ಈಗ ನಾವು ಇಷ್ಟು ದಿನ ತಿಳ್ಕೊಂಡಿದ್ವಿ, ಶರೀರದಲ್ಲಿ ಎಲ್ಲ ದೇವತೆಗಳು ಇದ್ದಾರೆ. ನಾವು ತಿಂತಕ್ಕಂಥ ಆಹಾರ ದೇವತೆಗಳಿಗೆ ಅರ್ಪಣೆ ಆಗುತ್ತೆ, ನಾವು ಕುಡಿಯತಕ್ಕಂಥ ನೀರು ದೇವತೆಗಳಿಗೆ ಅರ್ಪಣೆ ಆಗುತ್ತೆ. ಈ ರೀತಿಯೆಲ್ಲ ನಾವು ತಿಳ್ಕೊಂಡಿದ್ವಿ. ಆ ದೇವತೆಗಳಿಗೆಲ್ಲ ದೇವತೆ ಯಾರು ಅಂದರೆ ಶ್ರೀಕೃಷ್ಣನೇ. ಆದ್ದರಿಂದ ಮೊದಲು ಅವನು ಈ ಶರೀರದಲ್ಲೇ ಇರುವ ದೇವೋತ್ತಮನು.
ಅವನು ಎಲ್ಲ ಲೋಕಗಳಿಗೂ ಮಹೇಶ್ವರನು. 7 ಲೋಕಗಳಿದೆಯಲ್ಲ, 3 ದೇಹದ ಒಳಗಿದೆ, 4 ದೇಹದ ಹೊರಗಿದೆ. ಆ 7 ಲೋಕಗಳಿಗೂ ಮಹೇಶ್ವರ, ಈಶ್ವರ ಅಂದರೆ ಒಡೆಯ. ಯಾರು? ಶ್ರೀಕೃಷ್ಣ. ನನ್ನನ್ನು ಎಲ್ಲ ಭೂತಗಳಲ್ಲಿಯೂ ಇರುವ ಪ್ರತ್ಯುಪಕಾರವನ್ನು ಬಯಸದೆ ಉಪಕಾರವನ್ನು ಮಾಡುವವನು ಎಂದು ತಿಳಿದುಕೊಂಡರೆ ಶಾಂತಿಯನ್ನು ಹೊಂದುತ್ತಾನೆ ಅಂತ ಇಲ್ಲಿಗೆ 5ನೇ ಅಧ್ಯಾಯನ ಮುಗಿಸ್ತಾ ಇದ್ದಾನೆ. ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ. ಸುಹೃದರು ಅಂದರೆ ಒಳ್ಳೆಯ ಹೃದಯವಂತರು ಅಂದರೆ ಏನು ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಉಪಕಾರ ಮಾಡ್ತೀವಿ. ಆದರೆ ಉಪಕಾರ ಮಾಡುವಾಗ ಏನೋ ಒಂದು ಆಸೆ ಇಟ್ಕೊಂಡು ಅಥವಾ ಇನ್ನೇನೋ ಪ್ರತ್ಯುಪಕಾರ ಸಿಗುತ್ತೆ ಅಂತನೋ ಮನಸ್ಸಲ್ಲಿಟ್ಕೊಂಡು ಮಾಡೋದು ಸಾಮಾನ್ಯವಾದ ವಾಡಿಕೆ. ಅದು ಸುಹೃದಯ, ಒಳ್ಳೆಯ ಹೃದಯವಂತರು ಅಂದರೆ ಅವರು ಕೇವಲ ಉಪಕಾರವನ್ನು ಮಾಡ್ತಾರೆ ಹೊರತು ಪ್ರತ್ಯುಪಕಾರವನ್ನು ಏನನ್ನು ಕೂಡ ಬಯಸೋದಿಲ್ಲ. ಬರೀ ಉಪಕಾರ ಮಾಡುವುದೇ ಅವರ ಗುಣ ಆಗಿರುತ್ತೆ. ಆ ಥರ ಈ ಭಗವಂತ ಎಲ್ಲರ ಶರೀರದಲ್ಲಿಯೂ ಕೂಡ ಸಹೃದಯ. ಏಕೆಂದರೆ ಅವನು ನಮ್ಮಿಂದ ಏನು ಬಯಸಲ್ಲ. ಅವನು ನಮಗೆ ಮೋಕ್ಷವನ್ನು ಕೊಡೋದಕ್ಕೋಸ್ಕರವೇ ಈ ಶರೀರದಲ್ಲಿ ದೇವತೆಯಾಗಿ ನೆಲೆಸಿದ್ದಾನೆ. ಆದರೆ ಯಾರಿಗೆ ರಜೋಗುಣ ತಮೋಗುಣ ಜಾಸ್ತಿ ಇರುತ್ತೋ ಈ ಶರೀರದಲ್ಲೇ ಇರುವ ಭಗವಂತನನ್ನು ಯಾರೂ ಗುರುತಿಸೋಕ್ಕೆ ಹೋಗಲ್ಲ. ನಮ್ಮಲ್ಲಿ ಸತ್ವಗುಣ ಜಾಸ್ತಿಯಾಗಿ ಆ ಬುದ್ಧಿ ಎನ್ನೋದು ಜಾಗೃತವಾದಾಗ ಧಿಯೋ ಯೋನ ಪ್ರಚೋದಯಾತ್, ಧೀ ಎನ್ನೋದು ಬುದ್ಧಿ ಎನ್ನೋದು ಯಾವಾಗ ಜಾಗೃತವಾಗುತ್ತೋ ಆಗ ಭಗವಂತ ನಮ್ಮ ಹೃದಯದಲ್ಲೇ ಕಾಣಿಸ್ಕೋತಾನೆ.